ಸೌತ್ ಫಿಲ್ಮ್ ಇಂಡಸ್ಟ್ರಿ ಈ ಸೆನ್ಸೇಷನಲ್ ಡೈರೆಕ್ಟರ್ ಅಂತ ಕರೆಸ್ಕೊಳ್ಳುವಂತಹ ಡೈರೆಕ್ಟರ್ಗೆ ಇದೀಗ ಸಂಕಷ್ಟ ಎದುರಾಗಿದೆ. ಫೇಮಸ್ ಡೈರೆಕ್ಟರ್ ವಿರುದ್ಧ ಠಾಣೆ ಮೆಟ್ಟಿಲೇರಿದ ಸೇನೆ. ಫೇಮಸ್ ಡೈರೆಕ್ಟರ್ ವಿರುದ್ಧ ಠಾಣೆ ಮೆಟ್ಟಿಲೇರಿದ ಸೇನೆ. ಇವೆಂಟ್ ನಲ್ಲಿ ಎಡವಟ್ಟನ್ನ ಮಾಡಿಕೊಂಡ್ರ ಆ ಡೈರೆಕ್ಟರ್. ಬಾಹುಬಲಿ RRR ಡೈರೆಕ್ಟರ್ ಮೇಲೆ ಬಿತ್ತು ಕೇಸ್. ಸೆನ್ಸೇಷನಲ್ ಡೈರೆಕ್ಟರ್ ರಾಜಮೌಳಿಗೆ ಸಂಕಷ್ಟ ಶುರು. ಹೈದರಾಬಾದ್ನ ಸರೂರ್ ನಗರ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ರಾಷ್ಟ್ರೀಯ ವಾನರ ಸೇನೆಯಿಂದ ರಾಜಮೌಳಿ ವಿರುದ್ಧ ದೂರನ್ನ ನೀಡಲಾಗಿದೆ. ಹಿಂದೂಗಳ ಭಾವನೆಗೆ ಧಕ್ಕೆ, ಸ್ಟಾರ್ ಡೈರೆಕ್ಟರ್ ವಿರುದ್ಧ ಬಿತ್ತು ದೂರು. ಇತ್ತೀಚೆಗೆ ವಾರಣಾಸಿ ಚಿತ್ರದ ಈವೆಂಟ್ ನಲ್ಲಿ ರಾಜಮೌಳಿ ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ಹನುಮಂತನ ಬಗ್ಗೆ ನೀಡಿದ್ದ ಹೇಳಿಕೆಗೆ ಹಿಂದೂಗಳ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಹಿಂದೂಗಳ ಭಾವನೆಗೆ ಧಕ್ಕೆಯನ್ನ ಉಂಟು ಮಾಡಿದೆ. ಹನುಮಂತ ಹಿಂದೆ ಇದ್ದು ನಡೆಸ್ತಾರೆ ಎಂದ ತಂದೆ ಮಾತಿಗೆ ಕೊಂಕನ್ನ ಆಡಿದ್ದಾರೆ. ನನ್ನ ಪತ್ನಿಗೂ ಹನುಮಂತ ಅಂದ್ರೆ ತುಂಬಾ ಇಷ್ಟ. ಇದೇನಾ ಆತ ಮಾಡೋದು? ನನಗೆ ದೇವರ ಮೇಲೆ ದೊಡ್ಡ ನಂಬಿಕೆ ಏನೂ ಇಲ್ಲ ಅಂತ ಹೇಳಿ ರಾಜಮೌಳಿ ಹೇಳಿದ್ದಾರೆ. ವಾರಣಾಸಿ ಟೀಸರ್ ವಿಡಿಯೋ ಪ್ಲೇ ಮಾಡೋದಕ್ಕೆ ಟೆಕ್ನಿಕಲ್ ಸಮಸ್ಯೆ ಆಗಿದೆ. ಸಮಸ್ಯೆ ಆದಾಗ ದೇವರನ್ನ ನಿಂದಿಸೋ ರೀತಿ ಮಾತನಾಡಿದ್ದಾರೆ ರಾಜಮೌಳಿ. Okay, finally it happened. Cameraman, can you show me please? Thank you. Okay, finally it happened. Some are emotional moments. నాకు దేవుడి మీద పెద్ద నమ్మకం లేదండి. నాన్నగారు వచ్చి ఇందాక హనుమ వెనకాల ఉంటాడు, గుండె తట్టి నడిపిస్తాడు అని చెప్పారు. ఇలా అయిన వెంటనే కోపం వచ్చింది, ఇదేనా నడిపించేది అని. మా ఆవిడకి హనుమంతుడు అంటే చాలా చాలా ఇష్టం. ఫ్రెండ్ లాగా బిహేవ్ చేస్తుంది, మాట్లాడుతూ ఉంటుంది. మా ఆవిడ మీద ఒకటి కోపం వచ్చింది, ఏంటి ఇదేనా చేసేదని. ఓకే, లెట్స్ సీ. ఓకే, కమింగ్ టు ద పాయింట్. నా చిన్నప్పటి నుంచి నేను ఓకే, ఫైనల్లీ ఇట్ హ్యాపెండ్. కెమెరామెన్, క్యాన్ యూ షో మీ ప్లీజ్? థ్యాంక్ యూ. ఓకే, ఫైనల్లీ ఇట్ హ్యాపెండ్. సమ్ ఆర్ ఎమోషనల్ మూమెంట్స్. నాకు దేవుడి మీద పెద్ద నమ్మకం లేదండి. నాన్నగారు వచ్చి ఇందాక ಹನುಮ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಫಿಲ್ಮ್ ಬ್ಯೂರೋ ಹೆಡ್ ಲಕ್ಷ್ಮೀ ನಾರಾಯಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲಕ್ಷ್ಮೀ, ದೇವರ ಬಗ್ಗೆ ನಂಬಿಕೆ ಇಲ್ಲ ಅಂದರೆ ಪರವಾಗಿಲ್ಲ, ಅದು ಅಷ್ಟೂ ಜನರ ಮುಂದೆ ಅವರು ಹೇಳಿರುವಂತಹ ಒಂದು ಮಾತು. ಮತ್ತೆ ಇದರ ಜೊತೆಗೆ ತಾವು ಮಾಡಿದ ತಪ್ಪಿಗೆ ದೇವರನ್ನ ದೂಷಿಸಿದ್ರೆ ಹೇಗೆ? ಎಕ್ಸಾಕ್ಟ್ಲಿ ರಮ್ಯಾ,
ಎಸ್ ರಾಜಮೌಳಿ ಅಂದರೆ ಸಕ್ಸಸ್ಗೆ ಕೇರ್ ಆಫ್ ಅಡ್ರೆಸ್ಸು. ಅವ್ರು ಮಾಡಿದಂಥ ಬಹುತೇಕ ಎಲ್ಲ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್ಟು. ನಮ್ಮ ಇಂಡಿಯನ್ ಸಿನಿಮಾದಲ್ಲಿ ಇಂಡಿಯನ್ ಸ್ಪೀಲ್ಬರ್ಗ್ ಅಂತಂದರೆ ಅವ್ರನ್ನ ನಾವೆಲ್ಲನೂ ಗೌರವಿಸ್ತೀವಿ, ಅವರ ಸಿನಿಮಾಗಳನ್ನು ನೋಡ್ತೀವಿ, ಬಾಕ್ಸ್ ಆಫೀಸ್ ಹಿಟ್ ಮಾಡಿದ್ದೀವಿ ಕೂಡ. ಆದರೆ ಬಾಹುಬಲಿ RRR ಸಿನಿಮಾಗಳನ್ನು ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ತೆಗೆದುಕೊಂಡು ಹೋಗಿ ಸಾವಿರಾರು ಕೋಟಿ ಬಿಸ್ನೆಸ್ ಮಾಡಿದಂಥ ರಾಜಮೌಳಿ ಅವರಿಗೆ ಅವ್ರದ್ದೇ ಆದಂಥ ಒಂದು ಇಮೇಜ್ ಇದೆ, ಸಾಕಷ್ಟು ಜನ ಫಾಲೋವರ್ಸ್ ಇದ್ದಾರೆ ಅವ್ರಿಗೆ. ಅವರು ಮತ್ತೊಂದು ಒಂದು ಗ್ಲೋಬ್ ಟ್ರಾಟರ್ ಸಿನಿಮಾ ಅಂತಕ್ಕಂಥದ್ದು ಒಂದನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಟೈಟಲ್ ಕೂಡ ಇತ್ತೀಚೆಗೆ ವಾರಣಾಸಿ ಅಂತ ಟೈಟಲ್ ಫಿಕ್ಸ್ ಆಯಿತು. ಜೊತೆಗೆ ಅದರದ ಫಸ್ಟ್ ಗ್ಲಿಮ್ಸನ್ನು ಒಂದು ಟ್ರೈಲರ್ ಮೂಲಕ ರೀಸೆಂಟಾಗಿ ರಾಮೋಜಿರಾವ್ ಫಿಲ್ಮ್ ಸಿಟಿಯಲ್ಲಿ ಮೊನ್ನೆ ಕಳೆದ ಭಾನುವಾರ ಸಂಜೆ 7 ಗಂಟೆಗೆ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಸುಮಾರು 1,00,000ಕ್ಕೂ ಅಧಿಕ ಮಂದಿ ಚಿತ್ರಪ್ರೇಮಿಗಳು ಸೇರಿರ್ತಕ್ಕಂತಹ ನೆರೆದಿರ್ತಕ್ಕಂತಹ ಕಾರ್ಯಕ್ರಮದಲ್ಲಿ ಒಂದು ದೊಡ್ಡ ವೇದಿಕೆಯಲ್ಲಿ ಅವರು ಆ ಟೀಸರ್ ಲಾಂಚ್ ಮಾಡೋದಕ್ಕೂ ಬಿಫೋರು ಒಂದು 4-5 ಸಾರಿ ಟೆಕ್ನಿಕಲ್ ಪ್ರಾಬ್ಲಮ್ ಆಗುತ್ತೆ. ಆ ಟೆಕ್ನಿಕಲ್ ಪ್ರಾಬ್ಲಮ್ಗೆ ಅವರು ಮಾಡಿರ್ತಕ್ಕಂಥ ಪ್ರಾಬ್ಲಮ್ಗೆ ದೇವರನ್ನು ದೂಷಿಸಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸಮಂಜಸ ಅಂತಕ್ಕಂಥದ್ದು ಈಗ ಎಲ್ಲರೂ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಅಲ್ಲಿ ನಮ್ಮ ತಂದೆ ಈಗಷ್ಟೇ ಬಂದು ಮಾತನಾಡಿಬಿಟ್ಟು ಹೋದರು. ಅಂದರೆ ವಿಜಯೇಂದ್ರ ಪ್ರಸಾದ್ ಅವರೇ ರಾಜಮೌಳಿ ಅವರ ಎಲ್ಲ ಸಿನಿಮಾಗಳಿಗೂ ಕತೆ ಬರೆಯುವಂತಹ ಕತೆಗಾರರು. ಸೊ ವಾರಣಾಸಿ ಸಿನಿಮಾಗೂ ಕೂಡ ಕತೆ ಬರೆದಿರ್ತಕ್ಕಂಥದ್ದು ರಾಜಮೌಳಿ ಅವರ ತಂದೆ ವಿಜಯೇಂದ್ರ ಪ್ರಸಾದ್ ಆಗಷ್ಟೇ ಬಂದು ಮಾತನಾಡಿ ಹೋಗಿರ್ತಾರೆ. ಹನುಮಂತ ಹಿಂದೆ ಇದ್ದು ಎಲ್ಲವನ್ನು ಮುನ್ನಡೆಸ್ತಾನೆ ಅಂತಕ್ಕಂಥ ಮಾತನ್ನು ಅವರ ಭಾಷಣದಲ್ಲಿ ಹೇಳಿರ್ತಾರೆ. ಆದರೆ ರಾಜಮೌಳಿಗೆ ಯಾವಾಗ ಆ ಟ್ರೈಲರು ಅಂದುಕೊಂಡಂಗೆ ಒಂದು 4-5 ಸರಿ ಪ್ಲೇ ಅಂದಾಗ ಅದು ಪ್ಲೇ ಆಗಲ್ವೋ, ಇದೇನಾ ಅಂದರೆ ಹನುಮಂತ ಮುನ್ನಡೆಸೋವಂಥ ವಿಧಾನ ಇದೇನಾ ಅಂತಕ್ಕಂಥದ್ದನ್ನು ಅಂದರೆ ಕೊಂಕಾಗಿ ಅದನ್ನು ಅವಹೇಳನವಾಗಿ ಮಾತನಾಡಿರ್ತಕ್ಕಂಥದ್ದು. ಜೊತೆಗೆ ನನ್ನ ವೈಫು ಅಂದರೆ ರಾಜಮೌಳಿ ಅವರ ವೈಫ್ಗೂ ಕೂಡ ಹನುಮಂತ ಅಂದರೆ ತುಂಬ ಇಷ್ಟ ಅಂತೆ. ಅವ್ರ ಜೊತೆ ಅವರು ಪರ್ಸ್ನಲಾಗಿ ಆಗಾಗ ಮಾತಾಡ್ತಾ ಇರ್ತಾರೆ ದೇವ್ರ ಮನೆಯಲ್ಲಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನನಗೆ ದೇವ್ರ ಮೇಲೆ ದೊಡ್ಡದಾಗಿ ನಂಬಿಕೆ ಇಲ್ಲ ಅಂತಕ್ಕಂಥ ಮಾತನ್ನು ರಾಜಮೌಳಿ ಹೇಳಿರ್ತಕ್ಕಂಥದ್ದು. ಇದು ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿರ್ತಕ್ಕಂಥದ್ದು. ರಾಷ್ಟ್ರೀಯ ವಾನರ ಸೇನೆಯಿಂದ ಇವತ್ತು ಹೈದರಾಬಾದ್ನಲ್ಲಿರ್ತಕ್ಕಂಥ ಸರೂರ್ ನಗರದ ಪೊಲೀಸ್ ಠಾಣೆಯಲ್ಲಿ ಹೋಗಿ ರಾಜಮೌಳಿ ವಿರುದ್ಧ ಕೇಸ್ ದಾಖಲಾಗಿರ್ತಕ್ಕಂಥದ್ದು. ಜೊತೆಗೆ ಅವರು ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಅಂತಕ್ಕಂಥ ಮಾತನ್ನು ಕೂಡ ಅವರು ದೂರಿನಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಇನ್ ಕೇಸು ರಾಜಮೌಳಿ ಅವರು ಆಸ್ತಿಕರೋ ನಾಸ್ತಿಕರೋ ಸೆಕೆಂಡ್ರಿ, ಅವರಿಗೆ ಅವರು ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂತಂದರೆ ಅವರು ಅದನ್ನು ವೈಯಕ್ತಿಕವಾಗಿ ಇಟ್ಕೋಬೇಕು. ಆದರೆ ಲಕ್ಷಾಂತರ ಮಂದಿ ಮುಂದೆ ಈ ರೀತಿ ಅವರ ಬಹಿರಂಗವಾಗಿ ಅವರ ಒಂದು ವೈಯಕ್ತಿಕ ವಿಚಾರವನ್ನು ಹೇಳುವ ಅವಶ್ಯಕತೆ ಆದರೂ ಏನಿತ್ತು ಅಂತಕ್ಕಂಥದ್ದು ಈಗ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ಟಿಗರು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು, ಅವರಿಗೆ ಕಾಲೆಳಿತಾ ಇರ್ತಕ್ಕಂಥದ್ದು. ಅದೇ ರಾಜಮೌಳಿ ಅವರು ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಎಲ್ಲ ಸಕ್ಸಸ್ಫುಲ್ ಸಿನಿಮಾಗಳಿಗೂ ಇನ್ಕ್ಲೂಡಿಂಗ್ ವಾರಣಾಸಿ ಸಿನಿಮಾ ಶುರುವಾಗೋದಕ್ಕೂ ಮೊದಲು ದೇವರ ಫೋಟೋ ಇಟ್ಟು ಅಲ್ಲಿ ಪೂಜೆ ಮಾಡಿ ಅದಕ್ಕೆ ತೆಂಗಿನಕಾಯಿ ಹೊಡೆಯುವಂಥ ಕಾರ್ಯವನ್ನು ಮಾಡ್ತಾರೆ. ದೇವರ ಮೇಲೆ ನಂಬಿಕೆ ಇಲ್ಲ ಅಂತಂದಮೇಲೆ ಅವರು ಮುಹೂರ್ತ ಸಮಯದಲ್ಲಿ ಏನು ದೇವರ ಫೋಟೋ ಇಟ್ಟು ಅದಕ್ಕೆ ಪೂಜಿಸುವ ಅವಶ್ಯಕತೆ ಆದರೂ ಏನಿತ್ತು ಅಂತಕ್ಕಂಥ ಪ್ರಶ್ನೆಗಳು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ಬೋದು. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ మాహితిಗಾಗಿ. లక్ష్మి నాన్నగారు వచ్చి ఇందాక